ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಫೆಬ್ರವರಿ 29, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಫೆಬ್ರವರಿ 2024ರಲ್ಲಿ ಗಗನಯಾನ್ ಮಿಷನ್ಗೆ ಎಷ್ಟು ಭಾರತೀಯ ಪೈಲಟ್ಗಳ ಹೆಸರನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಘೋಷಿಸಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1, 4 ಗಗನಯಾತ್ರಿಗಳು ಗಗನಯಾನ್ ಮಿಷನ್ ಯೋಜನೆಯಡಿ ಅಥವಾ ಉಪಗ್ರಹದ ಯೋಜನೆಯಡಿ ಪ್ರಯಾಣ ಬೆಳೆಸಲಿದ್ದಾರೆ. ಗಗನಯಾನ್ ಎಂಬತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಎಲ್ಲ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಭಾರತವು ಫೆಬ್ರವರಿ 27, 2024ರಂದು ಗಗನಯಾನದ ಬಾಹ್ಯಾಕಾಶಕ್ಕೆ 4 ಭಾರತೀಯ ಪೈಲಟ್ಗಳ ಹೆಸರನ್ನು ಘೋಷಿಸಿದ್ದಾರೆ. ತಿರುವನಂತಪುರದಲ್ಲಿರುವ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರು ಘೋಷಿಸಿದ್ದಾರೆ. ಮುಖ್ಯವಾಗಿ ಗಮನಿಸಿ, ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಅಥವಾ VSSC ಎಲ್ಲಿದೆ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಬಹುದು. ತಿರುವನಂತಪುರದಲ್ಲಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಭಾರತದ 4 ಗಗನಯಾತ್ರಿಗಳು ಅಂದರೆ ಗಗನಯಾನ್ ಮಿಷನ್ನ 4 ಪ್ರಮುಖ ಗಗನಯಾತ್ರಿಗಳು ಯಾರ್ಯಾರು ಅಂತ ಕೇಳಬಹುದು. ನೀವಿಲ್ಲಿ ಗಮನಿಸಬಹುದು, ಒಂದನೇದಾಗಿ ಗ್ರೂಪ್ ಕ್ಯಾಪ್ಟನ್ ಆಗಿರತಕ್ಕಂಥ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಕೇರಳದವರು. ಇನ್ನು ಗ್ರೂಪ್ ಕ್ಯಾಪ್ಟನ್ ಆಗಿರತಕ್ಕಂಥ ಅಜಿತ್ ಕೃಷ್ಣನ್, ಇನ್ನು ಹಂಗದ್ ಪ್ರತಾಪ್ ಅಂತ ಕರಿತೀವಿ. ಇನ್ನು ವಿಂಗ್ ಕಮಾಂಡರ್ ಆಗಿರ್ತಕ್ಕಂಥ ಶುಭಾಂಶು ಶುಕ್ಲಾ. ಸೊ ಇವು 4 ಜನ ಆಯ್ಕೆಯಾಗಿರ್ತಕ್ಕಂಥದ್ದು. ನಾವು ಹೇಳಿದಂತೆ ಹೆಚ್ಚಿನ ಮಾಹಿತಿ ನೋಡಿ. ಗಗನಯಾನ್ ಮಿಷನ್ ಏನಿದೆ ಭಾರತದ ಮೊಟ್ಟ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಮಿಷನ್ ಆಗಿದೆ. ನೋಡಿ, ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಮಿಷನ್. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 2024-25ರಲ್ಲಿ ಉಡಾವಣೆ ಮಾಡುವ ಗುರಿಯನ್ನು ಹಾಕಿಕೊಂಡಿದೆ. ಭಾರತವು 2035ರಲ್ಲಿ ಬಾಹ್ಯಾಕಾಶದಲ್ಲಿ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದಲಿದೆ. ಬಾಹ್ಯಾಕಾಶ ಮೂಲಸೌಕರ್ಯ ಯೋಜನೆಗೆ ಇಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಅಂದರೆ ಸುಮಾರು 1800 ಕೋಟಿ ಮೊತ್ತದ 3 ಮಹತ್ವದ ಬಾಹ್ಯಾಕಾಶ ಮೂಲಸೌಕರ್ಯ ಯೋಜನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ಸಂದರ್ಭದಲ್ಲಿ ಉದ್ಘಾಟಿಸಿದರು. ಈ 3 ಯೋಜನೆಗಳು ಯಾವುವು ಹಾಗಾದರೆ? ನೋಡಿ, 1ನೇ ಪ್ರಮುಖ ಯೋಜನೆ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ. ಗಮನಿಸಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ PSLV ಇಂಟಿಗ್ರೇಷನ್ ಫೆಸಿಲಿಟಿ ಸಂಸ್ಥೆಯನ್ನು ನಿರ್ಮಿಸಲಾಗಿದೆ. ತುಂಬಾ ಇಂಪಾರ್ಟೆಂಟ್ ನೋಡಿ, ಇವನ್ನೇ ಕೇಳಬಹುದು ನಿಮಗೆ ಡೈರೆಕ್ಟಾಗಿ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು PSLV ಇಂಟಿಗ್ರೇಷನ್ ಫೆಸಿಲಿಟಿಯನ್ನು ಕೆಳಗಿನ ಯಾವ ಒಂದು ಸ್ಥಳದಲ್ಲಿ ಅಥವಾ ಆ ಒಂದು ಪ್ರದೇಶದಲ್ಲಿ ನಿರ್ಮಾಣ ಮಾಡಿದರು ಅಥವಾ ಉದ್ಘಾಟಿಸಿದರು ಅಂತ ಕೇಳಿದರೆ ಶ್ರೀಹರಿಕೋಟದಲ್ಲಿರ್ತಕ್ಕಂಥ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ. ಅದರ ಜೊತೆಗೆ 2ನೇ ಪ್ರಮುಖ ಯೋಜನೆ ಉದ್ಘಾಟನೆ ಏನಾಗಿದೆ ಅಂದರೆ ಮಹೇಂದ್ರಗಿರಿಯಲ್ಲಿರುವ ಇಸ್ರೋದ ಪ್ರೊಪಲ್ಷನ್ ಕಾಂಪ್ಲೆಕ್ಸ್ನಲ್ಲಿ ಸೆಮಿ ಕ್ರಯೋಜೆನಿಕ್ಸ್ ಇಂಟಿಗ್ರೇಟೆಡ್ ಇಂಜಿನ್ ಮತ್ತು ಸ್ಟೇಜ್ ಟೆಸ್ಟ್ ಫೆಸಿಲಿಟಿಯನ್ನು ನಿರ್ಮಾಣ ಮಾಡಿದರು. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸೆಮಿ ಕ್ರಯೋಜೆನಿಕ್ಸ್ ಇಂಟಿಗ್ರೇಟೆಡ್ ಇಂಜಿನ್ ಮತ್ತು ಸ್ಟೇಜ್ ಟೆಸ್ಟ್ ಫೆಸಿಲಿಟಿಯನ್ನು ಮಹೇಂದ್ರಗಿರಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇನ್ನು VSSCನಲ್ಲಿ ಟ್ರಿಸಾನಿಕ್ ವಿಂಡ್ ಟನಲನ್ನು ನಿರ್ಮಿಸಿದ್ದಾರೆ ನೋಡಿ. ಟ್ರಿಸಾನಿಕ್ ವಿಂಡ್ ಟನಲ್, ಓಕೆ, ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿ. ಸೊ ಇದನ್ನು ಇನಾಗರೇಷನ್ ಮಾಡಿದ್ದಾರೆ. ಜೊತೆಗೆ 4 ಗಗನಯಾತ್ರಿಗಳಿಗೆ ರಷ್ಯಾದಲ್ಲಿ ಕಠಿಣ ತರಬೇತಿಯನ್ನು ನೀಡಲಾಗಿದೆ. ನೋಡಿ, ಯಾವ ದೇಶದಲ್ಲಿ ತರಬೇತಿ ನೀಡಲಾಗಿದೆ ಅಥವಾ ಯಾವ ದೇಶವರನ್ನು ಟ್ರೈನ್ ಮಾಡಿದೆ ಅಂತ ಕೇಳಿದರೆ ರಷ್ಯಾ ದೇಶವು. ಇಸ್ರೋದ ಗಗನಯಾನ್ ಮಿಷನ್ ಮುಂದಿನ 2025ರ ವೇಳೆಗೆ ಉಡಾವಣೆಯಾಗಲಿದೆ. ಸೊ ನೆಕ್ಸ್ಟ್ ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಪ್ರತಿ ವರ್ಷ ವಿಶ್ವ NGO ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ವರ್ಲ್ಡ್ NGO ದಿನ ಫೆಬ್ರವರಿ 27. ನ್ಯೂಸ್ ಪೇಪರಲ್ಲಿ, ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ವಿಶ್ವ NGO ದಿನ ಅಂತ ಕರಿತೀವಿ. NGO ಅಂತಂದರೆ
ನೋಡಿ ಸರ್ಕಾರೇತರ ಸಂಸ್ಥೆಗಳು ಅಂತ ಕರಿತೀವಿ. ಸರ್ಕಾರೇತರ ಸಂಸ್ಥೆಗಳು ಅಂದರೆ NGO ಅಂತಂದರೆ ನಾನ್ ಗವರ್ನಮೆಂಟಲ್ ಆರ್ಗನೈಜೇಷನ್ಸ್ ಅಂತ ಕರಿತೀವಿ. ಸೊ ಈ NGO ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 27ರಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಪ್ರಪಂಚದ 89ಕ್ಕೂ ಹೆಚ್ಚು ದೇಶಗಳು ಮತ್ತು 6 ಖಂಡಗಳು ಈ ದಿನವನ್ನು ತಮ್ಮದೇ ಆದ ಮಟ್ಟದಲ್ಲಿ ಆಚರಿಸುತ್ತವೆ. ಹಾಗಾದರೆ ನಾವು ವಿಶ್ವ NGO ದಿನ 2024ರ ಒಂದು ಥೀಮ್ ಏನು ಅಂತ ಕೇಳಿದರೆ, ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸುವುದು, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ NGOಗಳ ಪಾತ್ರ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಓಕೆ, ಸೊ ಇನ್ನು ಮುಖ್ಯವಾಗಿ ವಿಶ್ವ NGO ದಿನವನ್ನು ಆಚರಿಸುವ ಉಪಕ್ರಮವನ್ನು ಮೊದಲು ಬಾಲ್ಟಿಕ್ ಸಿ NGO ಫೋರಂ 2010ರಲ್ಲಿ ಪ್ರಸ್ತಾಪಿಸಲಾಗಿತ್ತು. ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾರು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯವಿದೆ ನೋಡಿ, ಪಾಕಿಸ್ತಾನದಲ್ಲಿ ಕಂಡುಬರ್ತಕ್ಕಂಥ ಪಂಜಾಬ್ ಪ್ರಾಂತ್ಯ ಏನಿದೆ, ಈ ಪಂಜಾಬ್ ಪ್ರಾಂತ್ಯದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಮರಿಯಮ್ ನವಾಜ್ ಅಂತ ಕರಿತೀವಿ. ಮರಿಯಮ್ ನವಾಜ್ ಎಂಬತಕ್ಕಂಥವರು ಪಾಕಿಸ್ತಾನ ಪಂಜಾಬ್ನ ನೂತನ ಮೊಟ್ಟ ಮೊದಲ ಮಹಿಳಾ ಚೀಫ್ ಮಿನಿಸ್ಟರ್. ನೋಡಿ, ಮರಿಯಮ್ ನವಾಜ್ ಬಿಕಮ್ಸ್ ದ ಫಸ್ಟ್ ಎವರ್ ವುಮೆನ್ ಚೀಫ್ ಮಿನಿಸ್ಟರ್ ಆಫ್ ಪ್ರೊವಿನ್ಸ್ ಇನ್ ಪಾಕಿಸ್ತಾನ್ ಅಂತ ಕರಿತೀವಿ. ಓಕೆ, ಪ್ರೊವಿನ್ಸ್ ಇನ್ ಪಾಕಿಸ್ತಾನ್ ಡೀಟೇಲ್ಸನ್ನು ಕುರಿತು ನೋಡೋಣ. ಫೆಬ್ರವರಿ 26, 2024ರಂದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಮರಿಯಮ್ ನವಾಜ್ ಪ್ರಮಾಣವಚನ ಸ್ವೀಕರಿಸಿದರು. ಪಂಜಾಬ್ ಗವರ್ನರ್ ಹೌಸ್ನಲ್ಲಿ ತನ್ನ ತಂದೆ, ನೋಡಿ ನವಾಜ್ ಶರೀಫ್ ಅಂತ ಕರಿತೀವಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗುತ್ತೆ. ಇವರು ಕೆಳಗಿನ ಯಾರ ಸಂಬಂಧಿ ಅಂತ ಕೂಡ ಎಕ್ಸಾಮಲ್ಲಿ ಕೇಳಬಹುದು. ಇವರು ನವಾಜ್ ಶರೀಫ್ ರವರ ಒಂದು ಸಂಬಂಧಿ ಮತ್ತು ಅಂದರೆ ಅವರ ತಂದೆಯವರು ಚಿಕ್ಕಪ್ಪ ಶಹಬಾಜ್ ಶರೀಫ್ ಅವರ ಸಮ್ಮುಖದಲ್ಲಿ ಮೇರಿಯಮ್ ನವಾಜ್ ಪ್ರಮಾಣವಚನವನ್ನು ಸ್ವೀಕರಿಸಿದರು. ನೋಡಿ, ಇನ್ನು ಮರಿಯಮ್ ಅವರು ಪಾಕಿಸ್ತಾನದ ಯಾವುದೇ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿದ್ದಾರೆ. ಆದರೆ ಬೆನಜೀರ್ ಭುಟ್ಟೋ ಏನಿದ್ದಾರೆ ನೋಡಿ, ಬೆನಜೀರ್ ಭುಟ್ಟೋ ಇಲ್ಲಿಯವರೆಗೆ ಪಾಕಿಸ್ತಾನದ ಮೊಟ್ಟ ಮೊದಲ ಏಕೈಕ ಮಹಿಳಾ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಂಥವರು. ಪಂಜಾಬ್ ಅಸೆಂಬ್ಲಿಯು 371 ಸ್ಥಾನಗಳೊಂದಿಗೆ ಪಾಕಿಸ್ತಾನದ ಅತಿದೊಡ್ಡ ಚುನಾಯಿತ ಒಂದು ಹೌಸ್ ಆಗಿದೆ. ಒಟ್ಟು 297 ಸಾಮಾನ್ಯ ಸ್ಥಾನಗಳು, 74 ಮೀಸಲು ಸ್ಥಾನಗಳಿವೆ. ನಾವೀಗ ಮೇರಿಯಮ್ ಅಥವಾ ಮರಿಯಮ್ ನವಾಜ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇವರು ನವಾಜ್ ಶರೀಫ್ ಅವರ ಮೊದಲ ಮಗಳು. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಸ್ಥಳದಲ್ಲಿ ಇಸ್ರೋದ 2ನೇ ಉಡಾವಣಾ ಕೇಂದ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ? ನೋಡಿ, ಇದುವರೆಗೂ ಇಸ್ರೋದಲ್ಲಿ ಇರತಕ್ಕಂಥ ಏಕೈಕ ಉಡಾವಣೆ ಕೇಂದ್ರ ಅಂತ ಅಂದರೆ ಅದು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ. ಅದರ ನಂತರ ಈಗ 2ನೇ ಉಡಾವಣಾ ಕೇಂದ್ರವನ್ನು ಭಾರತದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಅದಕ್ಕಾಗಿ. ಸೊ ಯಾವ ಸ್ಥಳ ಅಂತ ಕೇಳಬಹುದು. ಸರಿಯಾಗಿರ್ತಕ್ಕಂಥ ಉತ್ತರ ಕುಲಶೇಖರಪಟ್ಟಣಂ ಅಂತ ಕರಿತೀವಿ. ನೋಡಿ, ನಾಳೆ ಇಸ್ರೋದ 2ನೇ ಉಡ್ಡಯನ ಕೇಂದ್ರಕ್ಕೆ ಮೋದಿ ಚಾಲನೆ ನೀಡಲಿದ್ದಾರೆ ಸ್ನೇಹಿತರೆ. ಓಕೆ, ಸೊ ನಾವು ಡೀಟೇಲ್ಸನ್ನು ಕೂಡ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಏನು ಮಾಹಿತಿ ಇದೆ ಅಂತ. ತಮಿಳುನಾಡಿನಲ್ಲಿ ಕಂಡುಬರತಕ್ಕಂಥ ತೂತುಕುಡಿ ಜಿಲ್ಲೆ, ತೂತುಕುಡಿ ಜಿಲ್ಲೆಯ ಕುಲಶೇಖರಪಟ್ಟಣಂನಲ್ಲಿ ನಿರ್ಮಾಣ ಮಾಡಲು ಯೋಜಿಸಲಾಗಿರುವ ಇಸ್ರೋದ 2ನೇ ಉಡಾವಣಾ ಕೇಂದ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇಲ್ಲಿ ಲಘು ಉಪಗ್ರಹಗಳ ಉಡಾವಣೆಗೆ ಈ ಕೇಂದ್ರವನ್ನು ಬಳಕೆ ಮಾಡಲಾಗುತ್ತದೆ. ನೋಡಿ, ಲಘು ಉಪಗ್ರಹಗಳ ಉಡಾವಣಾ ಕೇಂದ್ರವಾಗಿ ಬಳಕೆ ಮಾಡಲಾಗುತ್ತದೆ. ಪ್ರಸ್ತುತ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿರುವ ಉಪಗ್ರಹ ಉಡಾವಣಾ ಕೇಂದ್ರ ಕಾರ್ಯಾಚರಣೆ ನಡೆಸುತ್ತದೆ. ಇಸ್ರೋದ 3 ಯೋಜನೆಗೆ ಪ್ರಧಾನಿ ಮೋದಿ ಇಲ್ಲಿ ಚಾಲನೆ ನೀಡಿದ್ದಾರೆ. ಯಾವುದಾದಾಗೆ ತಿರುವನಂತಪುರ ವಿವಿಧ ಬಾಹ್ಯಾಕಾಶ ಯೋಜನೆಗಳಿಗೆ ನೆರವಾಗುವ ಇಸ್ರೋದ 3 ಬಾಹ್ಯಾಕಾಶ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ. ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿ ನಾನು ಮೇಲ್ಗಡೆ ಕೊಟ್ಟಿದ್ದೀನಿ. ಸೊ ಇಲ್ಲೂ ಕೂಡ ತಿಳ್ಕೊಂಡಿರಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗುತ್ತೆ ಅದು. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಫೆಬ್ರವರಿ 26, 2024ರಂದು
ರಾಷ್ಟ್ರಪತಿ ಭವನದಲ್ಲಿ ಪರ್ಪಲ್ ಫೆಸ್ಟಿವಲನ್ನು ಯಾರಿಗಾಗಿ ಆಯೋಜಿಸಲಾಗಿದೆ? ನೋಡಿ, ರಾಷ್ಟ್ರಪತಿ ಭವನದಲ್ಲಿ ಪರ್ಪಲ್ ಫೆಸ್ಟಿವಲ್ ನಡೆಯಿತು. ಹಾಗಾದರೆ ಈ ಪರ್ಪಲ್ ಫೆಸ್ಟ್ನ ಉದ್ದೇಶವೇನು ಅಂತ ಕೇಳಿದರೆ ಅಂಗವಿಕಲರಿಗಾಗಿ ನಡೆಸಲಾಗಿದೆ ಸ್ನೇಹಿತರೆ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೀವಿಲ್ಲಿ ಗಮನಿಸಬಹುದು. ಸೊ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿ ಏನಿದೆ, ಸೊ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಸಚಿವಾಲಯವಾಗಿದೆ. ಸೊ ಪರ್ಪಲ್ ಫೆಸ್ಟ್ 2024, ಸೊ ಇದು ಮುಖ್ಯವಾಗಿ ಆಚರಣೆ ಮಾಡಿರ್ತಕ್ಕಂಥದ್ದು ರಾಷ್ಟ್ರಪತಿ ಭವನದಲ್ಲಿ. ನೋಡಿ, ರಾಷ್ಟ್ರಪತಿ ಭವನ ಏನಿದೆ, ಸೊ ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದರ ಬಗ್ಗೆ ಡೀಟೇಲ್ಸನ್ನು ಕೂಡ ನಾವು ತಿಳ್ಕೊಳ್ಳೋಣ. ಫೆಬ್ರವರಿ 26ರಂದು ರಾಷ್ಟ್ರಪತಿ ಭವನದ ಅಮೃತ್ ಉದ್ಯಾನದಲ್ಲಿ ಅಂಗವಿಕಲರಿಗಾಗಿ ಪರ್ಪಲ್ ಫೆಸ್ಟಿವಲ್ ಆಯೋಜಿಸಲಾಗಿದೆ. ಅಧ್ಯಕ್ಷೆ ದ್ರೌಪದಿ ಮುರ್ಮು ಅವರು ಪರ್ಪಲ್ ಫೆಸ್ಟ್ನಲ್ಲಿ ಅಂಗವಿಕಲರ ಸಾಂಸ್ಕೃತಿಕ ಪ್ರಸ್ತುತಿಯನ್ನು ಪಾಲ್ಗೊಂಡಿದ್ದರು. ಇಲ್ಲಿ ಪರ್ಪಲ್ ಫೆಸ್ಟ್ ಆಯೋಜಿಸಲಾಗಿದೆ. ಇದನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಆಯೋಜಿಸಿದೆ. 14,000ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ರು. ಅಂಗವಿಕಲತೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ 2016ರ ಅಡಿಯಲ್ಲಿ ವಿಕಲಾಂಗ ವ್ಯಕ್ತಿ ಎಂದರೆ ದೈಹಿಕ, ಮಾನಸಿಕ, ಬೌದ್ಧಿಕ ಅಥವಾ ಸಂವೇದನಾ ಸಾಮರ್ಥ್ಯಗಳು ದೀರ್ಘಾವಧಿಯ ಮೇಲೆ ಪರಿಣಾಮ ಬೀರುವಂತಿದ್ದರೆ ಅದನ್ನು ನಾವು ಈ ಒಂದು ಕಾಯ್ದೆಯ ಅಡಿಯಲ್ಲಿ ಅವರನ್ನು ನಾವು ಅಂಗವಿಕಲರು ಅಂತ ಗುರುತಿಸಲಾಗುತ್ತದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾರು ವಿಶ್ವ ಬ್ಯಾಂಕ್ನ ಜಾಗತಿಕ ಪರಿಸರ ಸೌಲಭ್ಯ? ನೋಡಿ, GEF ಅಂತ ಕರಿತೀವಿ. ಸೊ ಇದು ವಿಶ್ವ ಬ್ಯಾಂಕ್ನ ಅಂಡರಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ. ಯಾವುದು? ಜಾಗತಿಕ ಪರಿಸರ ಸೌಲಭ್ಯ. ಸೊ ಈ GEF ಸೌಲಭ್ಯದ ಸ್ವಾತಂತ್ರ್ಯ ಮೌಲ್ಯಮಾಪನ ಕಚೇರಿ ಇದೆ, IEO ಅಂತ ಕರಿತೀವಿ ಇದನ್ನು. ಸ್ವಾತಂತ್ರ್ಯ ಮೌಲ್ಯಮಾಪನ ಕಚೇರಿಯ ಮೊಟ್ಟ ಮೊದಲ ಮಹಿಳಾ ನಿರ್ದೇಶಕಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ, ಗೀತಾ ಬಾತ್ರಾ. ನೋಡಿ, ಭಾರತದವರಾಗಿರ್ತಕ್ಕಂಥ ಗೀತಾ ಬಾತ್ರಾರವರು ಸೊ ಈ ಒಂದು ಇಂಡಿಪೆಂಡೆಂಟ್ ಇವ್ಯಾಲ್ಯೂಯೇಷನ್ ಆಫೀಸ್ ಅಂತ ಕರಿತೀವಿ ಸ್ನೇಹಿತರ. ಇದರ ಮೊಟ್ಟ ಮೊದಲ ವುಮೆನ್ ಡೈರೆಕ್ಟರ್ ಆಗಿ ನೇಮಕಗೊಂಡಿರ್ತಕ್ಕಂಥದ್ದು. ಸೊ ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, IEO ಅಂತ ಕರಿತೀವಿ. ಇದರ ನೂತನ ನಿರ್ದೇಶಕಿಯಾಗಿ ಗೀತಾ ಬಾತ್ರಾರವರು ನೇಮಕಗೊಂಡಿದ್ದಾರೆ. ನೋಡಿ, ಭಾರತ ಮೂಲದ ಅರ್ಥಶಾಸ್ತ್ರಜ್ಞೆ, ಹೊಂದಿಸಿ ಬರೆಯಲು ಕೇಳಬಹುದು. ಅರ್ಥಶಾಸ್ತ್ರಜ್ಞೆಯಾಗಿರತಕ್ಕಂಥ ಗೀತಾ ಬಾತ್ರಾರವರು ವಿಶ್ವ ಬ್ಯಾಂಕ್ನ ಜಾಗತಿಕ ಪರಿಸರ ಸೌಲಭ್ಯದ ಸ್ವಾತಂತ್ರ್ಯ ಮೌಲ್ಯಮಾಪನ ಕಚೇರಿಯ ನಿರ್ದೇಶಕಿಯಾಗಿ ನೇಮಕಗೊಂಡಿದ್ದಾರೆ. ಅಭಿವೃದ್ಧಿಶೀಲ ರಾಷ್ಟ್ರದಿಂದ ಈ ಪ್ರತಿಷ್ಠಿತ ಸ್ಥಾನವನ್ನು ಹೊಂದಿರುವ ಮೊದಲ ಮಹಿಳೆಯಾಗಿದ್ದಾರೆ ಗೀತಾ ಅವರು ವಿಶ್ವ ಬ್ಯಾಂಕ್ನೊಂದಿಗೆ ಸಂಯೋಜಿತವಾಗಿರುವ ಜೆಫ್ ಅಂತ ಕರಿತೇವೆ, ಅಂದರೆ GEFನ ಸ್ವಾತಂತ್ರ್ಯ ಮೌಲ್ಯಮಾಪನ ಕಚೇರಿನಲ್ಲಿ ಮೌಲ್ಯಮಾಪನಕ್ಕಾಗಿ ಮುಖ್ಯ ಮೌಲ್ಯಮಾಪಕ ಮತ್ತು ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಫೆಬ್ರವರಿ 9ರಂದು ವಾಷಿಂಗ್ಟನ್ನಲ್ಲಿ ನಡೆದಂತಹ 66ನೇ ಈ ಒಂದು GEF ಕೌನ್ಸಿಲ್ ಸಭೆಯಲ್ಲಿ ಬಾತ್ರಾರವರನ್ನು ಸರ್ವಾನುಮತದಿಂದ ನೇಮಕ ಮಾಡಲಾಗಿದೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಏಷ್ಯನ್ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ 2024ರಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಪಡೆದುಕೊಂಡಿದೆ? ಸರಿಯಾಗಿರತಕ್ಕಂಥ ಉತ್ತರ 18 ಪದಕಗಳು. ಹಾಗಾದರೆ ಡೀಟೇಲ್ಸನ್ನು ನೋಡೋಣ. ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಭಾರತದಲ್ಲಿ 18 ಪದಕಗಳನ್ನು ಪಡೆದುಕೊಂಡಿದೆ. ಎಲ್ಲ ಡೀಟೇಲ್ಸ್ ನೋಡಿ. ಫೆಬ್ರವರಿ 26, 2024ರಂದು ಮುಕ್ತಾಯಗೊಂಡ ಏಷ್ಯನ್ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ 2024ರಲ್ಲಿ ಭಾರತವು ಒಟ್ಟು 18 ಪದಕಗಳನ್ನು ಗೆಲ್ಲುವ ಮೂಲಕ ತನ್ನ ಅಭಿಯಾನವನ್ನು ಕೊನೆಗೊಳಿಸಿತು. ಈ ಸ್ಪರ್ಧೆಯನ್ನು ಫೆಬ್ರವರಿ 21ರಿಂದ 26ರವರೆಗೆ ನವದೆಹಲಿಯ ಇಂದಿರಾ ಗಾಂಧಿ ಕ್ರೀಡಾ ಸಂಕೀರ್ಣದಲ್ಲಿ ಆಯೋಜಿಸಲಾಗಿತ್ತು. ಇದು ಏಷ್ಯನ್ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನ 43ನೇ ಆವೃತ್ತಿಯಾಗಿತ್ತು. ನೋಡಿ, ಆ 43ನೇ ಆವೃತ್ತಿ ಇದು. ಇನ್ನು ಪ್ಯಾರಿಸ್ 2026ರ ಒಲಿಂಪಿಕ್ಗೆ ಅಂತಿಮ ಅರ್ಹತಾ ಪಂದ್ಯವಾಗಿತ್ತು. ಚಾಂಪಿಯನ್ಶಿಪ್ನಲ್ಲಿ ಅಗ್ರ ಶ್ರೇಯಾಂಕದ 3 ದೇಶಗಳನ್ನು ಕುರಿತು ನೋಡೋಣ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಅಗ್ರಸ್ಥಾನದಲ್ಲಿರತಕ್ಕಂಥ ಮೊದಲ ದೇಶ ಮಲೇಷಿಯಾ,
37 ಪದಕ ಪಡೆದಿದೆ. ಜಪಾನ್ 2ನೇ ಸ್ಥಾನದಲ್ಲಿದೆ. ಕೊರಿಯಾ 3ನೇ ಸ್ಥಾನ ಪಡೆದುಕೊಂಡಿದೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಫೆಬ್ರವರಿ 2024ರಲ್ಲಿ ಕೇಂದ್ರ ಸರ್ಕಾರವು ಕೆಳಗಿನ ಯಾರನ್ನು ಲೋಕಪಾಲ್ನ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ? ನೋಡಿ, ಲೋಕಪಾಲ್ನ ನೂತನ ಅಧ್ಯಕ್ಷರು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ನ್ಯಾಯಮೂರ್ತಿ AM ಖಾನ್ವಿಲ್ಕರ್ ಅಂತ ಕರಿತೀವಿ. ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಸೊ AM ಖಾನ್ವಿಲ್ಕರ್ ಅವರು ಅಪಾಯಿಂಟ್ ಆಗಿರ್ತಕ್ಕಂಥದ್ದಿಲ್ಲಿ. ನೋಡಿ, AM ಖಾನ್ವಿಲ್ಕರ್ ಅವರನ್ನು ಭಾರತದಲ್ಲಿ ಲೋಕಪಾಲ್ ಏನಿದೆ ಈ ಲೋಕಪಾಲ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಅವರು ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರು. ನೋಡಿ, ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾಗಿದ್ದರು. ಜುಲೈ 2022ರಂದು ಅವರು ನಿವೃತ್ತಿಯನ್ನು ಪಡೆದುಕೊಂಡಿದ್ದರು. ಈ ನೇಮಕಾತಿಯನ್ನು ರಾಷ್ಟ್ರಪತಿ ಭವನ ಮಾಡಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚುವರಿಯಾಗಿ ಮಾಜಿ ಹೈಕೋರ್ಟ್ ನ್ಯಾಯಾಧೀಶರಾಗಿರತಕ್ಕಂಥ ಲಿಂಗಪ್ಪ ನಾರಾಯಣಸ್ವಾಮಿ, ಸಂಜಯ್ ಯಾದವ್, ರಿತುರಾಜ್ ಅವಸ್ಥಿ ಅವರನ್ನು ಲೋಕಪಾಲ್ನ ನ್ಯಾಯಾಂಗ ಸದಸ್ಯರನ್ನಾಗಿ ನೇಮಿಸಲಾಗಿದೆ. ನೋಡಿ, ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ 2013ರಲ್ಲಿ ಭಾರತದಲ್ಲಿ ಜಾರಿಗೆ ಬಂದಿದೆ. ಕೆಲವು ಸಾರ್ವಜನಿಕ ಕಾರ್ಯಕರ್ತರ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ವಿಚಾರಣೆ ನಡೆಸಲು ಕೇಂದ್ರ ಮತ್ತು ರಾಜ್ಯಗಳಿಗೆ ಲೋಕಾಯುಕ್ತ ಸಂಸ್ಥೆಗಳಿಗಾಗಿ ಲೋಕಪಾಲ್ ಸಂಸ್ಥೆಯನ್ನು ಸ್ಥಾಪಿಸಲು ಒದಗಿಸುವ ಕಾಯ್ದೆ. ಇದು ಇಡೀ ಭಾರತಕ್ಕೆ ವ್ಯಾಪಿಸಿರತಕ್ಕಂಥ ಒಂದು ಪ್ರಮುಖ ಕಾಯ್ದೆ. ಇದು ಭಾರತದ ಮತ್ತು ಹೊರಗಿನ ಸಾರ್ವಜನಿಕ ಸೇವಕರಿಗೆ ಅನ್ವಯಿಸುತ್ತದೆ. ಲೋಕಪಾಲ್ ಸ್ಥಾಪನೆ ಬಗ್ಗೆ ತಿಳ್ಕೊಳ್ಳೋಣ. ಲೋಕಪಾಲ್ ಎಂಬುದು ಬಹು ಸದಸ್ಯ ಸಂಸ್ಥೆಯಾಗಿದ್ದು ಒಬ್ಬ ಅಧ್ಯಕ್ಷರು ಮತ್ತು ಗರಿಷ್ಠ 8 ಸದಸ್ಯರನ್ನು ಹೊಂದಿರುತ್ತದೆ. ಒಬ್ಬರು ಅಧ್ಯಕ್ಷರು ಇರ್ತಾರೆ. ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದವರಾಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರುವವರು ಅಥವಾ ಆಗಿರ್ತಕ್ಕಂಥ ಪ್ರೆಸೆಂಟ್ಲಿ ಇರ್ತಕ್ಕಂಥವರು ಕೂಡ ಇಲ್ಲಿ ಅಧ್ಯಕ್ಷರಾಗಬಹುದಾಗಿದೆ. ಅಧ್ಯಕ್ಷರು ಮತ್ತು ಸದಸ್ಯರನ್ನು ಆಯ್ಕೆ ಸಮಿತಿಯ ಶಿಫಾರಸುಗಳನ್ನು ಪಡೆದ ನಂತರ ಭಾರತದ ರಾಷ್ಟ್ರಾಧ್ಯಕ್ಷರು ನೇಮಿಸುತ್ತಾರೆ. ಲೋಕಪಾಲ್ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿಯು 5 ವರ್ಷಗಳು ಅಥವಾ 70 ವರ್ಷಗಳು ಅಂತ ಕರಿತೀವಿ. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ರಿಪಬ್ಲಿಕ್ ಅಂತ ಕರಿತೀವಿ. ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ರಿಪಬ್ಲಿಕ್ ಎಂಬ ಪುಸ್ತಕವನ್ನು ಬರೆದಂಥವ್ರು ಯಾರು ಅಂತ ಕೇಳಿದರೆ ನೋಡಿ, PM ಶ್ರೀಧರನ್ ಪಿಳ್ಳೈ ಅಂತ ಕರಿತೀವಿ. ಆಪ್ಷನ್ ನಂಬರ್ 1 ಸರಿಯಾಗಿದೆ. PS ಶ್ರೀಧರನ್ ಪಿಳ್ಳೆ. ಓಕೆ, ಸೊ ಇವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಗೋವಾ ಗವರ್ನರ್ ಆಗಿದ್ದಾರೆ ಪ್ರೆಸೆಂಟ್ಲಿ. ಇವರು ಗೋವಾ ಗವರ್ನರ್ಸ್ ಬುಕ್ ಬೇಸಿಕ್ ಸ್ಟ್ರಕ್ಚರ್ ರಿಪಬ್ಲಿಕ್ ರಿಲೀಸ್ ಆಗಿದೆ. ಇದರ ಬಗ್ಗೆ ಡೀಟೇಲ್ಸನ್ನು ಕೂಡ ನಾವು ತಿಳ್ಕೊಳ್ಳೋಣ. ಸೊ ಇದನ್ನು ಗೋವಾದ ಗವರ್ನರ್ ಆಗಿರ್ತಕ್ಕಂಥ PS ಶ್ರೀಧರನ್ ಪಿಳ್ಳೆ ಅವರು ಬರೆದಿದ್ದಾರೆ. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಗವರ್ನರ್ ಬರೆದಂಥ ಪುಸ್ತಕವಾಗಿರುವುದರಿಂದ ಎಕ್ಸಾಮ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಪುಸ್ತಕವು ಭಾರತೀಯ ಸಂವಿಧಾನದ ಮೂಲಭೂತ ರಚನೆ ಮತ್ತು ರಾಷ್ಟ್ರವನ್ನು ರೂಪಿಸುವಲ್ಲಿ ಅದರ ಮಹತ್ವವನ್ನು ಕೇಂದ್ರೀಕರಿಸುತ್ತದೆ. ಇದು ಕೇಶವಾನಂದ ಭಾರತಿ ವರ್ಸಸ್ ಸನ್ಯಾಸಿ ಪ್ರಕರಣ ಸೇರಿದಂತೆ ಪ್ರಮುಖ ಕಾನೂನು ಪ್ರಕರಣಗಳನ್ನು ಪರಿಶೀಲಿಸುತ್ತದೆ ಮತ್ತು ನ್ಯಾಯ ಮತ್ತು ಧರ್ಮದ ತತ್ವಗಳನ್ನು ಚರ್ಚಿಸುತ್ತದೆ. ಇದು ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ 2024ರ ರಾಷ್ಟ್ರೀಯ ವಿಜ್ಞಾನ ದಿನದ ಥೀಮ್ ಏನು? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ವಿಕಸಿತ್ ಭಾರತಗಾಗಿ ಸ್ಥಳೀಯ ತಂತ್ರಜ್ಞಾನಗಳು ಅಂತ ಹೇಳ್ತೀವಿ. ನೋಡಿ, ವಿಕಸಿತ್ ಭಾರತಗಾಗಿ ಸ್ಥಳೀಯ ತಂತ್ರಜ್ಞಾನಗಳು ಎಂಬುದು ಈ ವರ್ಷದ ರಾಷ್ಟ್ರೀಯ ವಿಜ್ಞಾನ ದಿನದ ಥೀಮ್ ಆಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ಫೆಬ್ರವರಿ 28, 1928ರಂದು ಭಾರತೀಯ ಭೌತಶಾಸ್ತ್ರಜ್ಞರಾಗಿರ್ತಕ್ಕಂಥ ಸರ್ ಚಂದ್ರಶೇಖರ ವೆಂಕಟ ರಾಮನ್ ಅಂತ ಕರಿತೀವಿ. ಅವರು ರಾಮನ್ ಪರಿಣಾಮದ ಆವಿಷ್ಕಾರದ ಸ್ಮರಣಾರ್ಥವಾಗಿ ಭಾರತದಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ. ರಾಮನ್ ಎಫೆಕ್ಟ್ ಒಂದು ಪಾರದರ್ಶಕ ವಸ್ತುವಿನ ಮೂಲಕ, ನೋಡಿ ಒಂದು ಪಾರದರ್ಶಕ ಅಂದರೆ ಒಂದು ಇರ್ತಕ್ಕಂಥ ವಸ್ತುವಿನ ಮೂಲಕ ಹಾದು ಹೋದಾಗ ಬೆಳಕಿನ ಚದುರುವಿಕೆಯ ವಿದ್ಯುಮಾನವಾಗಿದೆ. ಇದು
ಇದು ಅದರ ತರಂಗಾಂತರ ಮತ್ತು ಶಕ್ತಿಯಲ್ಲಿ ಬದಲಾವಣೆಗೆ ಕಾರಣವಾಗುತ್ತದೆ. ಸೊ ಈ ರೀತಿಯಾಗಿರ್ತಕ್ಕಂಥ ರಾಮನ್ ಪರಿಣಾಮ ಎಫೆಕ್ಟ್ ತೋರಿಸುತ್ತದೆ. ಈ ಆವಿಷ್ಕಾರವು ಭೌತಶಾಸ್ತ್ರ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯಾಗಿದೆ ಮತ್ತು ಸರ್ ಸಿ ವಿ ರಾಮನ್ ಅವರಿಗೆ 1930ರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಡುತ್ತದೆ. ಇದು ವಿಜ್ಞಾನದಲ್ಲಿ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಇವರಿಗೆ ಸಂದಿದೆ. ರಾಷ್ಟ್ರೀಯ ವಿಜ್ಞಾನ ದಿನ 2024ರ ವಿಷಯ ವಿಕಸಿತ ಭಾರತ್ಗಾಗಿ ಸ್ಥಳೀಯ ತಂತ್ರಜ್ಞಾನಗಳು. ನೋಡಿ ಏನಂತಂದರೆ ಇಂಡಿಜಿನಸ್ ಟೆಕ್ನಾಲಜೀಸ್ ಫಾರ್ ವಿಕಸಿತ್ ಭಾರತ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು 11ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ ಮಣ್ಣಿನ ಮಗ ಕೃತಿಯು ಕೆಳಗಿನ ಯಾರ ಕುರಿತಾಗಿ ಬರೆಯಲಾಗಿದೆ? ಮಣ್ಣಿನ ಮಗ. ಸರಿಯಾದಂಥ ಉತ್ತರ ಎಚ್ ಡಿ ದೇವೇಗೌಡರು. ಡೀಟೇಲ್ಸನ್ನು ನೋಡಿ. ಮಣ್ಣಿನ ಮಗ ಕೃತಿ ಬಿಡುಗಡೆಯಾಗಿದೆ ಫೆಬ್ರವರಿ 29ಕ್ಕೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ನಾವು 12ನೇ ಕ್ವಶನ್ ನೋಡೋಣ. ಇದೇ ಫೆಬ್ರವರಿ 26ರಿಂದ 29ರವರೆಗೆ ಕೆಳಗಿನ ಯಾವ ಸ್ಥಳದಲ್ಲಿ ವಿಶ್ವ ಮೊಬೈಲ್ ಸಮ್ಮೇಳನ 2024 ನಡೆಯಲಿದೆ? ವಿಶ್ವ ಮೊಬೈಲ್ ಸಮ್ಮೇಳನ ಅಂತ ಕರಿತೀವಿ. ಎಲ್ಲಿ ನಡೆದಿದೆ ಯಾಕಾದರೆ ಸರಿಯಾದಂಥ ಉತ್ತರ ಸ್ಪೇನ್ ದೇಶದ ಬಾರ್ಸಿಲೋನಾ ಅಂತ ಕರಿತೀವಿ. ಸ್ಪೇನ್ ದೇಶದ ಬಾರ್ಸಿಲೋನಾದಲ್ಲಿ ಈ ವರ್ಷದ ವಿಶ್ವ ಮೊಬೈಲ್ ಸಮ್ಮೇಳನ ನಡೆದಿರತಕ್ಕಂಥದ್ದು. ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಫೆಬ್ರವರಿ 29ರ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಸೊ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.